ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಬಕದಾಲ್ಭ್ಯ ಮಹಾಋಷಿ. ಸಮುದ್ರ ಮಧ್ಯದಲ್ಲಿ ಬಕದಾಲ್ಭ್ಯನೆಂಬ ಋಷಿಯು ಯೋಗಾರೂಢನಾಗಿದ್ದನು. ಕೈಯಲ್ಲಿದ್ದ ಒಣದರಗುಗಳು ತಲೆಯವರೆಗೆ ವ್ಯಾಪಿಸಿತ್ತು. ಅರ್ಜುನನು ಅಲ್ಲಿಗೆ ತೆರಳಿ ತನ್ನವರೊಂದಿಗೆ ನಮಸ್ಕರಿಸಿದನು. ಋಷಿಯು ಯೋಗನಿದ್ದೆಯಿಂದ ಎಚ್ಚೆತ್ತು ಆ ಮಹಾವೀರರನ್ನು ನೋಡಿದನು. ಇದೇನು ಆಶ್ಚರ್ಯ! ಆ ಸರ್ವಶ್ರೇಷ್ಠನಾದ ಪರಮಾತ್ಮನು ಈ ಕ್ಷಣಿಕ ಜೀವನವನ್ನು ಮಾಡುವ ಪಾರ್ಥ ಪ್ರಮುಖರೊಂದಿಗೆ ಬಂದನೆ. ಇನ್ನು ಇಲ್ಲಿರಲು ಸಾಧ್ಯವಿಲ್ಲ. ಉಳಿದ ನನ್ನ ತುಸು ಆಯಸ್ಸನ್ನು ಹೇಗೆ ಕಳೆಯಲಿ? ಅರ್ಜುನನಿಗೆ ಋಷಿಯ ವಚನಗಳನ್ನು ಕೇಳಿ ಪರಮಾಶ್ಚರ್ಯವಾಯಿತು. ಮಹಾಮುನಿಗಳೇ, ಇದೇನು ನುಡಿಯುತ್ತಿರುವಿರಿ? ನಿಮ್ಮ ಸುತ್ತಲೂ ಹುತ್ತ ಆವರಿಸಿದೆ. ಒಣದರಗು ಶಿರಸ್ಸಿನ ಮೇಲಿದೆ. ಮೊಣಕಾಲಿನಡೆಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿವೆ. ಅವುಗಳು ಅತ್ತಿಂದಿತ್ತ ಹಾರಿ ನಿಮ್ಮ ಅಂಗಾಂಗಗಳನ್ನು ಉಜ್ಜುತ್ತಿವೆ. ಇಷ್ಟಿದ್ದರೂ ನೀವು ಯೋಗಾರೂಢರಾಗಿದ್ದೀರಿ. ನಿಮ್ಮ ಆಯುಸ್ಸು ಅಲ್ಪಾವಧಿಯಾಗಲು ಹೇಗೆ ಸಾಧ್ಯ? ಋಷಿಪುಂಗವರು ಕಣ್ಣು ತೆರೆದು ಕಿರೀಟಿಯನ್ನು ನೋಡಿದರು. ಮಗನೇ, ಈ ಜೀವನವು ಕೇವಲ ನಶ್ವರವಾಗಿದೆ. ಜೀವಿಗಳು ಜನಿಸಿ ಸಾಯುತ್ತಾ ಇರುತ್ತವೆ. ತಮ್ಮ ಆಯಸ್ಸಿನಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭವೆಂಬ 6 ವೈರಿಗಳ ಶರಗಳಿಗೆ ಬಲಿಯಾಗಿ ನರಕಯಾತನೆಯನ್ನು ಪಡುತ್ತಿದ್ದಾರೆ. ಅದರಿಂದಾಗಿ ಕೊಲೆ, ಸುಲಿಗೆಗಳು, ಮೋಸ, ವಂಚನೆಗಳು ಅತಿಯಾಗಿವೆ. ಆದುದರಿಂದ ಕರ್ತವ್ಯಪರನಾಗಿ ಮೋಕ್ಷದ ಇಚ್ಛೆಯಿಂದ ಪರ್ಣಶಾಲೆಯನ್ನು ವಿರಚಿಸಿಕೊಳ್ಳದೆ ಯಾರ ಉಪದ್ರವವೂ ಬಾರದಂತೆ ಇಲ್ಲಿಯೇ ಯೋಗಾರೂಢನಾಗಿದ್ದೇನೆ. ಜೀವಿಯ ಜೀವನವು ಬೇಕು ಬೇಡ ಎಂಬ ಉಯ್ಯಾಲೆಯಲ್ಲಿ ತೂಗಾಡುತ್ತಿದೆ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದದಿಂದಾಗಿ ದೇವರ ಮುಂದೆ ಬಿನ್ನಹ ಮಾಡಲು ಅವನಿಗೆ ನೈತಿಕ ಬಲವಿಲ್ಲ. ನಾನು ನನ್ನದು ಎಂಬ ದುರಹಂಕಾರದಿಂದ ನರಕದೊಳಗೆ ಬೀಳುತ್ತಾನೆ. ಅಹಂ ಎಂಬ ಘಟ ಸರ್ಪದಿಂದ ಬೇರ್ಪಡಿಸುವುದಕ್ಕೆ ಭಗವಂತನಿಗೆ ಶರಣು ಹೊಕ್ಕಿದ್ದೇನೆ. ಆದುದರಿಂದಲೇ ಈ ಪಾಂಚಭೌತಿಕ ಶರೀರದ ಆಸೆಯನ್ನು ತೊರೆದು ಆಹಾರ, ಗಾಳಿ, ನೀರು, ಪ್ರಕೃತಿಯನ್ನು ತೊರೆದು ಇರಲು ಅಭ್ಯಾಸ ಮಾಡಿದೆನು. ಈಗ ಯೋಗಾರೂಢನಾಗಿದ್ದರೂ ಒಂದು ರೀತಿ ನೀರಿನ ಬಲೆಯೊಳಗೆ ಇದ್ದಂತಾಗಿದ್ದೇನೆ. ಆತ್ಮಮುಕ್ತಿಗಾಗಿ ಪ್ರಯತ್ನಿಸುತ್ತೇನೆ. ಈವರೆಗೆ 24 ಸೃಷ್ಟಿಕರ್ತರನ್ನು ಕಂಡಿದ್ದೇನೆ. ಮಹಾಪ್ರಳಯವನ್ನು ಕಂಡಾಗಲೂ ಭಯಗೊಳ್ಳಲಿಲ್ಲ. ಜಲಪ್ರಳಯವಾದಾಗ ಬಹು ಶಾಖೆಗಳಿರುವ ಆಲದ ಮರವೊಂದು ಇತ್ತು. ವೃಕ್ಷವು ಸ್ಪಷ್ಟವಾಗಿ ತೋರದಿದ್ದರೂ ಒಂದು ಆಲದ ಎಲೆಯನ್ನು ಕಾಣುತ್ತಿದ್ದೆ. ಆ ಎಲೆಯ ಮೇಲೆ ಕೋಟಿ ರವಿಕಾಂತಿಯುತವಾದ ಶಿಶುವೊಂದು ಕಾಲಿನ ಉಂಗುಷ್ಟವನ್ನು ಬಾಯೊಳಗೆ ಇಟ್ಟುಕೊಂಡು ಜೊಲ್ಲು ಸುರಿಸುತ್ತಾ ಪ್ರಸನ್ನವದನನಾಗಿರುವುದನ್ನು ಆನಂದದಿಂದ ನೋಡಿದೆನು. ಪ್ರಳಯದ ಸಮಯದಲ್ಲಿ ಒಮ್ಮೆ ಆ ಮಗುವನ್ನು ಮಾತನಾಡಿಸುವ ಬಯಕೆ ವ್ಯಕ್ತಪಡಿಸಿದ್ದೇನೆ. ಆ ತುಂಟ ಮಗುವು ನನ್ನ ಕೈಗೆ ಇದುವರೆಗೆ ಸಿಗಲಿಲ್ಲ. ಹತ್ತಿರ ಹೋದಾಗಲೆಲ್ಲ ದೂರ ಹೋಗುತ್ತದೆ. ಆ ಛಲವನ್ನು ಸಾಧಿಸುವ ದೃಢ ಸಂಕಲ್ಪವೂ ವಿಶ್ವಾಸವೂ ನನ್ನಲ್ಲಿದೆ. ಇದೋ ಈ ದಿವ್ಯ ಮಂಗಳಮೂರ್ತಿಯನ್ನು ನೋಡು. ಆ ಶಿಶುವೇ ಈತನಂತೆ ಭಾಸವಾಗುತ್ತಿದೆ. ಆ ಮಗುವಿನ ಸರ್ವ ಲಕ್ಷಣಗಳೂ ಈತನಲ್ಲಿವೆ. ಈ ಶ್ರೀಕೃಷ್ಣನಿಗೆ ಇವನಿಗೆ ಶರಣಾಗಿದ್ದೇನೆ. ಯೋಗಿಗಳು ಧ್ಯಾನಗಮ್ಯರಾಗಿ ಅಂತರಂಗದಲ್ಲಿ ಭವ್ಯ ಲಕ್ಷಣಗಳುಳ್ಳ ಭಗವಂತನ ಅರಿವನ್ನು ಮೂಡಿಸಿಕೊಳ್ಳುತ್ತಾರೆ, ನೋಡುತ್ತಾರೆ ಮತ್ತು ಆನಂದ ಪಡುತ್ತಾರೆ. ಆ ಸಚ್ಚಿದಾನಂದ ಸ್ವರೂಪವೇ ನಿಮ್ಮೊಂದಿಗಿರುವ ಆ ಅವತಾರ ಪುರುಷ ಶ್ರೀಕೃಷ್ಣ. ನನ್ನಲ್ಲಿಯ ಅಹಂಕಾರ ದೂರವಾಗದೆ ಅವನು ನನ್ನಲ್ಲಿಗೆ ಬರಲಾರನು. ನನ್ನ ಗರ್ವ ಸಂಪೂರ್ಣ ನಾಶವಾಗಿಲ್ಲ. ಹಿಂದೆ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ 40ನೇ ವಯಸ್ಸಿನಲ್ಲಿ ಶಾರದೆಯೊಂದಿಗೆ ಬಂದಿದ್ದಾಗ ವಂದನೆಯನ್ನು ಮಾಡಿದೆ. ಆ ಬ್ರಹ್ಮದೇವನು ನನ್ನನ್ನು ಪ್ರಶ್ನಿಸಿದ, ನೀನು ಯಾರು? ಈ ರೀತಿ ತರಗೆಲೆಯನ್ನು ಯಾಕೆ ಹೊತ್ತುಕೊಂಡಿರುವೆ? ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ಏನನ್ನು ಬೇಕಾದರೂ ಯಾಚಿಸು ಎಂದನು. ತಪೋನಿರತನಾಗಿದ್ದ ನಾನು, ಎಲೆ ಬ್ರಹ್ಮ, ನೀನಾಗಿಯೇ ಇಲ್ಲಿಗೆ ಚಿತ್ತೈಸಿರುವೆ. ನನಗೇನೂ ಆಸೆ ಇಲ್ಲ. ನಿನಗಿಂತ ಮೊದಲು 23 ಬ್ರಹ್ಮರನ್ನು ಕಂಡಿದ್ದೇನೆ. ಆಗ ಬ್ರಹ್ಮನು,
ಎಲ್ಲ ನಿನ್ನದೇನು ಸೊಕ್ಕು, ಯೋಗಿಯಾಗಿ ಯಾಕೆ ಸೊಕ್ಕಿ ಹೋಗಿರುವೆ? ನೀನೇ ಈ ಹಿಂದಿನ ಬ್ರಹ್ಮರನ್ನು ಕಂಡಿಲ್ಲವೆಂದಾಗ ನೀನು ಹೇಗೆ ನೋಡಬಹುದು ಎಂದನು. ಕ್ಷಣ ಹೊತ್ತಿನಲ್ಲಿ ಬಿರುಗಾಳಿ ಬೀಸಿತು. ನಮ್ಮಿಬ್ಬರನ್ನು 8 ಮುಖದ ಬ್ರಹ್ಮನಲ್ಲಿಗೆ ಕೊಂಡು ಹೋಯಿತು. ಮತ್ತೆ 32 ಮುಖದ ಬ್ರಹ್ಮನಲ್ಲಿ, ನಂತರ ಹೀಗೆಯೇ ದ್ವಿಗುಣಿತವಾಗಿ 3,35,04,432 ಮುಖಗಳುಳ್ಳ ಬ್ರಹ್ಮಲೋಕವನ್ನು ಸೇರಿದೆವು. ಬಳಲಿದ ನಮಗೆ ಒಮ್ಮೆ ಯಥಾಸ್ಥಾನವನ್ನು ಹೊಕ್ಕರೆ ಸಾಕೆಂದೆನಿಸಿತು. ನಮ್ಮಿಬ್ಬರೊಳಗಡೆಯೂ ಗರ್ವ ಕಮ್ಮಿಯಾಯಿತು. ಅನಂತರ ಆ ವಾಯುದೇವನು ನಮ್ಮನ್ನು ಕ್ಷೀರ ಸಾಗರದೆಡೆಗೆ ಒಯ್ದನು. ಆ ಹಾಲಿನ ಸಾಗರದಲ್ಲಿ ಒಬ್ಬಾಕೆ ಮಹಾತಾಯಿ ಒಂದು ಬಡಿಗೆಯನ್ನು ಹಿಡಿದು ಹಲವಾರು ಚೆಂಡುಗಳನ್ನು ದೂಡುತ್ತಿದ್ದಳು. ಅವುಗಳು ಪುನಃ ಹಿಂದೆ ಬರುತ್ತಿದ್ದರೂ ವ್ಯವಸ್ಥಿತ ರೀತಿಯಲ್ಲಿ ಹಿಂದೆ ತಳ್ಳಲ್ಪಡುತ್ತಿತ್ತು. ಆ ತಾಯಿಯನ್ನು ಯಾರೆಂದು ಪ್ರಶ್ನಿಸಿದೆವು. ಆ ತಾಯಿಯು ಉತ್ತರಿಸಲಿಲ್ಲ. ನಿಮ್ಮಿಬ್ಬರಲ್ಲೂ ನೀವು ಮಹಾ ಎಂಬ ಭಾವನೆ ಇದೆ. ಯಾರಲ್ಲಿಯೂ ದುರಭಿಮಾನವು ಕಮ್ಮಿಯಾಗಲಿಲ್ಲ. ಅಹಂಕಾರದಿಂದ ಅರಿವಿನ ಕಣ್ಣು ಕಟ್ಟಿ ಹೋಗಿದೆ. ನಿಮ್ಮಲ್ಲಿರುವ ಮಹತ್ ಶಕ್ತಿಗಳನ್ನು ನೀವು ಅಸಾಮಾನ್ಯರೆಂದು ಪ್ರಕಟಿಸುವುದಕ್ಕಾಗಿ ದುರ್ವಿನಿಯೋಗಿಸುತ್ತಿದ್ದೀರಿ. ನೀನು ಮಹಾ ಋಷಿಯಾಗಿದ್ದರೂ ಎಷ್ಟೋ ಬ್ರಹ್ಮರನ್ನು ನೋಡಿದ ಗರ್ವವಿದೆ. ದುರಭಿಮಾನದ ಸಂಕಲೆಯಿಂದ ಬಂಧಿಸಲ್ಪಟ್ಟ ನಿನಗೇನು ಉಪದೇಶಿಸಲಿ? ಆ ತಾಯಿ ಸಂಭಾಷಣೆ ಮುಂದುವರೆಸಿದಳು. ಇಲ್ಲಿ ನೋಡುತ್ತಿರುವ ಈ ಚೆಂಡುಗಳು ಒಂದೊಂದು ಬ್ರಹ್ಮಾಂಡಗಳಾಗಿವೆ. ಪರಮಾತ್ಮನ ಕರುಣಾಸಾಗರದಲ್ಲಿ ಇರುವ ನಾನು ವ್ಯವಸ್ಥಿತವಾಗಿ ಈ ಕೆಲಸವನ್ನು ಮಾಡುತ್ತಿದ್ದೇನೆ. ಕಾಲವು ತಾನು ಕಣ್ಣು ಮುಚ್ಚಿ ಬಿಡುವ ಹೊತ್ತಿಗೆ ಮೊಟ್ಟೆಯಂತೆ ಬ್ರಹ್ಮಾಂಡವನ್ನು ಹೊರಹಾಕುತ್ತಿರುತ್ತದೆ. ಪ್ರತಿಯೊಂದರಲ್ಲಿಯೂ ಬ್ರಹ್ಮಾಂಡ ಸೃಷ್ಟಿ ಪರಿಪಾಲನಾ ಲಯಾಧಿಕಾರಿಗಳಿರುತ್ತಾರೆ. ಈ ಸಹಸ್ರಾರು ಬ್ರಹ್ಮಾಂಡ ರಾಶಿಗಳ ಮುಂದೆ ನೀವೆಷ್ಟು ಚಿಕ್ಕವರು ಎನ್ನುವ ಕಲ್ಪನೆ ನಿಮಗೆ ಮೂಡಲಿ. ಶಾಸ್ತ್ರ ಪ್ರಕಾರ 1,000,000,000 ಬ್ರಹ್ಮಾಂಡಗಳು ಇವೆಯಂತೆ. ಒಟ್ಟಿನಲ್ಲಿ ನಿರೂಪಿಸುವುದಾದರೆ ನೀವು ಇಲ್ಲಿ ಬಂದಿರುವುದು ನಿಮ್ಮ ಸುಕೃತ ಫಲ. ಈ ಲೋಕವನ್ನು ಸಂಪೂರ್ಣವಾಗಿ ಅವಲೋಕಿಸಿದಾಗ ನಿಮಗೆ ಅರಿವಾಗಬಹುದು. ನಿಮಗೆ ಮಾರ್ಗದರ್ಶನ ಮಾಡುವವರು ಯಾರೂ ಇಲ್ಲ. ಅದನ್ನು ಬಯಸಿ ಸಾಧಿಸಿಕೊಳ್ಳಿರಿ. ನಾನು ಯಾರೆನ್ನುವುದನ್ನು ಕೇಳಿದ್ದೀರಿ. ನಾನು ನಿಯತಿ ಎಂದು ಕರೆಯಲ್ಪಡುತ್ತೇನೆ. ಭಗವಂತನ ಆಜ್ಞಾನುಸಾರವಾಗಿ ಈ ಕಾರ್ಯವನ್ನು ಎಸಗುತ್ತಿದ್ದೇನೆ ಎಂದಳು. ಆಗ ನಮ್ಮ ಆಸೆ ಬಲವತ್ತರವಾಯಿತು. ನಾನು ಮತ್ತು 24 ಬ್ರಹ್ಮರಿದ್ದರು. 25 ಮಂದಿ ನಮ್ಮನ್ನು ಬಿಟ್ಟು 26ನೆಯವರು ಯಾರೆಂದು ಧ್ಯಾನಮಗ್ನರಾದೆವು. ನನ್ನ ತಲೆ ಕೆಳಗಾದಂತಾಯಿತು. ದೇಹ ಭಾರ ಕುಸಿಯಿತು. ಸಹಸ್ರಾರು ಮಂದಿ ಬ್ರಹ್ಮರು ಪರಮಾತ್ಮನೊಬ್ಬನನ್ನು ಪ್ರಾರ್ಥಿಸುತ್ತಿದ್ದಂತೆ ಕಂಡಿತು. ಆಗ ಮಿಂಚೊಂದನ್ನು ನೋಡಿದೆ. ಪೂರ್ಣ ಸ್ವರೂಪದ ಭಗವಂತನೊಬ್ಬ ಆಲದೆಲೆಯ ಮೇಲೆ ತೇಲುತ್ತಿದ್ದುದನ್ನು ಕಂಡೆ. ನಂತರ ಮಾರುತನು ಬೀಸಿದ ಬಲಕ್ಕೆ ಇಲ್ಲಿ ಬಂದು ಬಿದ್ದೆ. ಈಗ ನಾನು ಅರಿತಿರುವುದು 2 ಮಾತ್ರ. ನಾನೆನ್ನುವ ಜೀವಾತ್ಮ ತತ್ವ ಮತ್ತು ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಎಂಬ ತತ್ವ. ಅವನನ್ನೇ ವಿಷ್ಣು ನಾಮದಿಂದ ಕರೆಯುತ್ತಿದ್ದಾರೆ. ಅವನ ಸಾಕ್ಷಾತ್ಕಾರವಲ್ಲದೆ ನನ್ನ ಗುರಿ ಬೇರೆ ಇಲ್ಲ. ಆ ವಿಷ್ಣು ಸ್ವರೂಪನೇ ಈ ಮಾಧವನಿದ್ದಾನೆ. ಬಕದಾಲ್ಬ್ಯರು ಶ್ರೀಕೃಷ್ಣನನ್ನು ನೋಡುತ್ತಾ, ದೇವ, ನನ್ನ ತಪಕ್ಕೊಲಿದು ಈಗಲಾದರೂ ದರ್ಶನ ಕೊಟ್ಟೆಯಾ? ವಾಯುವಿನ ವೇಗಕ್ಕೆ ಹಾರಾಡುವ ತರಗೆಲೆಗಳ ಹಾಗೆ ಕರ್ಮಬಂಧನಕ್ಕೆ ವಶವಾಗಿ ಈ ಜೀವ ಅನೇಕ ಜನ್ಮಗಳನ್ನು ಪಡೆದಿದೆ. ಈಗಲಾದರೂ ನನಗೆ ಶಾಶ್ವತ ನೆಲೆಯೊಂದನ್ನು ಕರುಣಿಸು. ವಾಸುದೇವ, ನನಗೆ ಮೋಕ್ಷವನ್ನು ಅನುಗ್ರಹಿಸಿ ಸದಾ ನನ್ನ ವಾಸಕ್ಕೆ ವ್ಯವಸ್ಥೆಯನ್ನು ಮಾಡು. ಅಂದು ಆಲದೆಲೆಯ ಮೇಲೆ ಪ್ರತ್ಯಕ್ಷನಾದ ನೀನು ಈಗ ಪಾಂಡವರ ರಕ್ಷಕನಾಗಿ ಬಂದಿರುವೆಯಾ? ನಿನಗೆ ಅನಂತಾನಂತ ವಂದನೆಗಳು ಎಂದನು. ಶ್ರೀಕೃಷ್ಣನು, ಮಹಾತ್ಮರೇ, ಅರ್ಜುನನು ತನ್ನ ಬಯಕೆಯನ್ನು ತಮ್ಮ ಮುಂದಿಡುತ್ತಿದ್ದಾನೆ. ನೀವು ದೇಹದ ಬಗ್ಗೆ ವೈರಾಗ್ಯವನ್ನು ತಾಳಿರುವುದಾದರೂ ವಿಶ್ವಧರ್ಮವನ್ನು ಅನುಸರಿಸತಕ್ಕ ಧರ್ಮರಾಯನ ಈ ಮಹಾಯಾಗಕ್ಕೆ ಚಿತ್ತೈಸಬೇಕು. ನೀವು ಧರ್ಮರಾಯನಲ್ಲಿಗೆ ಆಗಮಿಸಿದ ಮೇಲೆ ದೇಹ ತ್ಯಜಿಸಬಹುದು. ವಾಸ್ತು ಪೂಜೆಯ ನಂತರ ಗೃಹ ಪ್ರವೇಶ ಯೋಗ್ಯ ತಾನೇ ಎಂದನು.
ಶ್ರೀಕೃಷ್ಣನ ಅಪೇಕ್ಷೆಯಂತೆ ಬಕದಾಲ್ಬ್ಯರು ಶಿಬಿಕೆಯನ್ನೇರಿದರು. ಎಲ್ಲರೂ ಜಲವನ್ನು ದಾಟಿ ದಡಕ್ಕೆ ತಲುಪಿದರು. ಅಶ್ವಗಳು ಸಿಂಧೂ ದೇಶವನ್ನು ಪ್ರವೇಶಿಸಿದವು. ಜಯದ್ರಥ ಕುಮಾರನು ಶ್ರೀಕೃಷ್ಣಾರ್ಜುನರು ಬರುವುದನ್ನು ನೋಡಿಯೇ ಹೆದರಿದ. ಸದಾ ಅಭಯ ಪ್ರದಾನ ಮಾಡತಕ್ಕ ಆ ಮಹಾಸ್ವಾಮಿಯು ಜಯದ್ರಥನ ಪುತ್ರನನ್ನು ಮತ್ತು ಅವನ ತಾಯಿ ದುಶ್ಶೀಲೆಯನ್ನು ಆಶೀರ್ವದಿಸಿದನು. ನೀಡಿದ ಕಪ್ಪ ಕಾಣಿಕೆಯನ್ನು ಅವರಿಗೆ ಹಿಂತಿರುಗಿಸಿ ಯಾಗಕ್ಕೆ ಆಮಂತ್ರಿಸಿದನು. ಅಷ್ಟು ಹೊತ್ತಿಗೆ ಸಂವತ್ಸರವೊಂದು ಸಮಾಪ್ತಿಯಾಗುತ್ತಾ ಬಂತು. ದಿಗ್ವಿಜಯವನ್ನು ಸಾಧಿಸಿ ಸೇನೆ ಹಸ್ತಿನಾವತಿಗೆ ವಿಜಯಂಗೈದಿತು. ಎಲ್ಲರ ಮುಖದಲ್ಲಿ ಸಂತಸದ ಮತ್ತು ತೃಪ್ತಿಯ ಭಾವವಿತ್ತು. ಹಸ್ತಿನಾವತಿಯ ಒಂದು ಯೋಜನ ಹಿಂದೆ ಸೇನೆ ಬೀಡು ಬಿಟ್ಟಿತು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.